ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಎಟ್ಟಿದು ಮೀನು, ದೊಡ್ಡ ದೊಡ್ಡ ಎಟ್ಟಿ ಮೀನು ಬಂತಿಲ್ಲಿ ಮೀನು ಮಾರೋರ ಹತ್ರ ತಗೊಂಡೆ. 1/4 kg ತಗೊಂಡಿದ್ದೀನಿ. ಸ್ವಲ್ಪ 1/4 kg ಅಂದರೆ ಎಲ್ಲರೂ ತಿನ್ನೋದಿಲ್ಲ ಇಲ್ಲಿ, ನಾನು ಮತ್ತು ಮಗಳು ಮಾತ್ರ. ಮಗ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಗೊಂಡೆ. ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲಲ್ಲ ಉಪವಾಸ ಟೈಮಲ್ಲಿ. ಗೈಸ್, ನಾನಿಲ್ಲಿ ಇಟ್ಟಿದ್ದು ಗಸಿ ಮತ್ತು ಇವತ್ತು ಅಲಸಂದೆ ಬೀಜದ್ದು ಮೆಣಸು ರುಬ್ಬಿ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ಹಲಸಿನ ಬೀಜದ್ದು ಸಹ ಒಂದು ಸಾರು ಥರ ಮಾಡ್ಕೊಳ್ತಾ ಇದ್ದೇನೆ. ಅದರದ್ದು ವೀಡಿಯೋ ಮಾಡಿದ್ದೇನೆ, ತೋರಿಸ್ಕೊಡ್ತಾ ಇದ್ದೇನೆ. ಸಿಂಪಲಾಗಿ ಮಾಡುವಂಥದ್ದು ಇದು. ರಾತ್ರಿ 4 ಗಂಟೆಗೆ ಊಟಕ್ಕೆ ಅಂತ ಮಾಡಿಟ್ಟದ್ದು. ಮತ್ತು ಸಂಜೆ ನಾಷ್ಟಕ್ಕೆ ನಾನು ಇದು ಮಾಡಿದ್ದೇನೆ, ಏನಂದರೆ ಮಿಕ್ಸ್ ಬಿರಿಯಾನಿ ಕಪ್ಸ ಮಾಡಿದ್ದೇನೆ. ಇದನ್ನೀಗ ಮಾಡ್ಕೊಳ್ತಾ ಇದ್ದೇನೆ. ಇದು ಬೇಯಲಿಕ್ಕಿಡೋದು ಮಾತ್ರ ತೋರಿಸ್ಕೊಡ್ತಾ ಇದ್ದೇನೆ. ಮತ್ತು ಬೆಂದ ಮೇಲೆ ನಿಮಗೆ ಇದು ಪಲ್ಯ ರೆಡಿ ಆದಮೇಲೆ ತೋರಿಸ್ಕೊಡ್ತಾ ಇದ್ದೇನೆ. ಕರಿ ಇದು ಎಟ್ಟಿ ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದರದ್ದು ಗಸಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ಅರ್ಧ ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಮಾವಿನ ಹಣ್ಣಲ್ಲ, ಮಾವಿನಕಾಯಿ. ಕನ್ನಡ ಮಾತಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ತದೆ. ದೊಡ್ಡ ದೊಡ್ಡ ಎಟ್ಟಿ ಮೀನು 1/4 kg ಮೀನು ತಗೊಂಡೆ, ಜಾಸ್ತಿ ಬೇಡ ಅಂತೇಳಿ. ಇದನ್ನು ಗಸಿ ಮಾಡಲಿಕ್ಕೆ ಅಂತ ನೋಡಿ ಇದನ್ನು ಕ್ಲೀನ್ ಮಾಡಿ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಅರ್ಧ ಮಾವಿನಕಾಯಿ ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕೋದಿಲ್ಲ. ಮಾವಿನಕಾಯಿ ಮತ್ತು ಒಂದು ಈರುಳ್ಳಿ, ಒಂದು ಹಸಿಮೆಣಸಿನಕಾಯಿ ಮತ್ತು ರುಬ್ಬಿದಂಥ ಮೆಣಸು ಕೊತ್ತಂಬರಿ ರುಬ್ಬಿಟ್ಟದ್ದನ್ನು 2-3 ಚಮಚದಷ್ಟು ಹಾಕ್ಕೊಂಡು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು, ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಂಡು ಗ್ಯಾಸಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ 3 ಬೆಳ್ಳುಳ್ಳಿಯನ್ನು ಸಿಪ್ಪೆಲ್ಲ ತೆಗೆದು ಜಜ್ಜಿ ಹಾಕ್ಕೊಂಡಿದ್ದೇನೆ. ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬಿದಂಥ ಮೆಣಸು 2-3 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕಿಟ್ಟು ಗಸಿ ಥರ ಮಾಡೋದು. ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಗಸಿ ಮಾಡಿಕೊಂಡ್ರೆ. ಮಾವಿನಕಾಯಿ ಮತ್ತು ಮೀನಿಗೆ ಮಾವಿನಕಾಯಿ ಹಾಕ್ಕೊಂಡ್ರೆ ಅದರದ್ದೊಂದು ಟೇಸ್ಟ್ ಹೇಳ್ಬೇಕಂತಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಈಸಿಯಲ್ಲಿ ಮಾಡುವಂಥ ಕರಿ ಗಸಿ ಇದು. ಇದನ್ನು ಮಾಡಲಿಕ್ಕೆ ಏನು ತುಂಬ ಕೆಲಸ ಇಲ್ಲ. ಇದನ್ನು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೋಬೇಕು, ಆ ಥರ ಏನಿಲ್ಲ. ಆ ಥರನೂ ಮಾಡ್ತಾರೆ, ಈ ಥರನೂ ಮಾಡಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ನೀರು ಮಾಡ್ಕೊಂಡಿಟ್ಟರೆ ಗಸಿ ಈ ಥರ ಒಂದು 10 ನಿಮಿಷ ಗ್ಯಾಸಲ್ಲಿ ಇಡಬೇಕು. ಗಸಿ ಈ ಥರ ಆಗಿ ಬರ್ತದೆ. ಊಟ ಮಾಡುವಾಗ ತುಂಬಾ ಚೆನ್ನಾಗಿರ್ತದೆ ಈ ಥರ ಗಸಿ ಮಾಡಿಕೊಂಡ್ರೆ. ಮತ್ತು ಉಪವಾಸ ಬಿಟ್ಟ ಆದಮೇಲೆ ನಿನ್ನೆ ನಾನು ಇದು ಮಾಡಲಿಲ್ಲ, ತಿಂಡಿ ಯಾವುದು ಸಹ ಮಾಡಲಿಲ್ಲ. ನಾಷ್ಟಕ್ಕೆ ಕಪ್ಸ ಮಾಡಿಕೊಂಡೆ. ಯಾವಾಗಲೂ ಅದು ಇದಂತ ಮಾಡಿದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ, ತಿಂಡಿ ಮಾಡಿದರೆ. ಅದಕ್ಕೆ ನಾನು ಕಪ್ಸ ಮಾಡಿಕೊಂಡೆ. ಈಗ ನೋಡಿ ಗಸಿ ರೆಡಿಯಾಗಿದೆ. ಈ ಥರ ಗಸಿ ಮಾಡಿಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. 4 ಗಂಟೆಗೆ ಊಟ ಮತ್ತು ಗಂಜಿ ಜೊತೆಗೆಲ್ಲ. ನೋಡಿ, ಅಲಸಂದೆದು ಬೀಜ ಹೇಳಿದ್ದೇನಲ್ಲ, ಬೇಯಲಿಕ್ಕೆ ಇಡುವುದನ್ನು ತೋರಿಸಿದ್ದೇನೆ. 2 ಚಮಚ ರುಬ್ಬಿದ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಹುಣಸನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಬೆಳ್ಳುಳ್ಳಿ, ಅದನ್ನೆಲ್ಲ ಹಾಕ್ಕೊಂಡು 2 ಚಮಚ ರುಬ್ಬಿದ ಮೆಣಸು ಹಾಕ್ಕೊಂಡು ಕುದಿಸಿ ಮತ್ತು ಒಂದು ಒಗ್ಗರಣೆ ಮಾಡಿದ್ದೇನೆ. ಅದು ಸಹ ರೆಡಿಯಾಗಿದೆ. ಮತ್ತು ಇಲ್ಲಿ ನೋಡಿ, ಈರುಳ್ಳಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ಅಂತ. ಉಪವಾಸ ಬಿಡುವಾಗ ಈರುಳ್ಳಿದು ಬಜ್ಜಿ ಮತ್ತು ಕಪ್ಪು ಕಡಲೆ ನೀರಲ್ಲಿ ಹಾಕ್ಕೊಂಡಿದ್ದೆ, ಅದರದ್ದೊಂದು ಸಲಾಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಶರ್ಬತ್ತು ಮತ್ತು ಸಮೋಸ ನಾವು ಅಂಗಡಿಯಿಂದ ತಂದದ್ದು. ಗೈಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ಕನ್ನಡ ಮಾತಾಡುವಾಗ ಸ್ವಲ್ಪ ತಪ್ಪೆಲ್ಲ ಆಗ್ತದೆ, ಸಾರಿ. ಇದಕ್ಕೆ ನಾನು ಅರಿಶಿನ ಹುಡಿ, ಮೆಣಸಿನ ಹುಡಿ, ಉಪ್ಪು ಹುಡಿ 3 ಹುಡಿಯನ್ನು ಹಾಕ್ಕೊಂಡೆ ಈರುಳ್ಳಿಗೆ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಅದಾದಮೇಲೆ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು, ನೀರೇನು ಹಾಕಲಿಕ್ಕಿಲ್ಲ, ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿದು ನೀರೆಲ್ಲ ಬರ್ತದೆ, ಅದರಲ್ಲೇ ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದು ಕಡಲೆ ಬೇಯಿಸಿಟ್ಟಿದ್ದೆ, ಬೆಳಿಗ್ಗೆ ನೀರಲ್ಲಿ ಹಾಕಿಟ್ಟಿದ್ದೆ ಮತ್ತು ಸಂಜೆ ಬೇಯಿಸಿ
ಅದಾ ನೀರಿಟ್ಟು ಬೇಯಿಸಬೇಕು, ಜಾಸ್ತಿ ನೀರಿಡಬಾರ್ದು. ಬೇಯಿಸುವಾಗ ನೋಡ್ಕೊಂಡಿರಬೇಕು. ಅದರ ಅಳತೆನೇ ಬರಬೇಕು ಬೆಂದರೆ, ಮತ್ತು ನೀರೆಲ್ಲ ತೆಗೆದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ನೋಡಿ ಈ ಥರ ಹುಡಿ ಮಾಡಿಕೊಂಡು, ಸೌತೆಕಾಯಿ ಮುಳ್ಳು ಸೌತೆ ಇದನ್ನು ಸಹ ಸ್ವಲ್ಪ ಹಾಕ್ಕೊಳ್ತೇವೆ. ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಅದೇ ಥರ ಸ್ವಲ್ಪ ಉಪ್ಪು, ಮತ್ತು ಇದಕ್ಕೆ ಒಂದು ದಾಳಿಂಬೆದು ಒಂದು ಸ್ವಲ್ಪ ಬೀಜವನ್ನು ಹಾಕ್ಕೊಂಡಿದ್ದೇನೆ. ಸಲಾಡ್ ಮಾಡೋದರಿಂದ ತುಂಬಾ ಟೇಸ್ಟಾಗಿರ್ತದೆ ಈ ಥರ ಮಾಡಿಕೊಂಡ್ರೆ. ಉಪವಾಸ ಬಿಡುವ ಟೈಮಿಗೆ ಇದು ತಿನ್ನೋದಕ್ಕೆ ಬಾಯಿಗೆ ತುಂಬಾ ಟೇಸ್ಟಾಗಿರ್ತದೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಸಲಾಡ್ ತುಂಬ ಟೇಸ್ಟಾಗಿರ್ತದೆ ಸಲಾಡ್. ಬೇಕಂದರೆ ಇದಕ್ಕೆ ಮಸಾಲೆ ಹುಡಿ ಹಾಕ್ಬೋದು. ನಾನು ಮಸಾಲೆ ಹುಡಿ ಯಾವುದು ಸಹ ಹಾಕೋದಿಲ್ಲ, ಸ್ವಲ್ಪ ಉಪ್ಪು ಮಾತ್ರ ಹಾಕ್ಕೊಂಡೆ. ಮತ್ತು ನಾನು ಬಜ್ಜಿ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೆಲ್ಲ ಈರುಳ್ಳಿ ಮಿಕ್ಸ್ ಮಾಡಿಟ್ಟದ್ದನ್ನು ತೋರಿಸಿದ್ದೇನಲ್ಲ, ಅದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು ಇದು ಸಹ, ಗರಿ ಗರಿಯಾಗಿ. ಈರುಳ್ಳಿ ಬಜ್ಜಿ ಮಾಡುವಾಗ ಒಂದು ನೀರು ಮುಟ್ಟಿಸಬಾರದು, ಈರುಳ್ಳಿದೇ ನೀರಲ್ಲಿ ಮಿಕ್ಸ್ ಮಾಡಬೇಕು. ಈರುಳ್ಳಿನ ನೀರಾಗಿ ಬರ್ತದೆ. ಮತ್ತು ನೋಡಿ, ನಾನು ಹೇಳಿದ್ದೆಲ್ಲ ನಾಷ್ಟಕ್ಕೆ ಏನು ಮಾಡಲಿಲ್ಲ, ಇದು ಮಾಡಿದೆ ಅಂತ, ಕಪ್ಸ ಮಾಡ್ಕೊಂಡಿದ್ದೇನೆ ಅಂತ. ಕಪ್ಸ ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ಮಿಕ್ಸ್, ಬಿರಿಯಾನಿ ಮಿಕ್ಸ್. 2-3 ಚಮಚ ತುಪ್ಪವನ್ನು ಹಾಕ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಅದು ಫ್ರೈ ಆಗುವಾಗ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ, ಒಂದು ದೊಡ್ಡ ಈರುಳ್ಳಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕಿ. ಟೊಮೆಟೊ ಹಾಕಿದರೆ ಹುಳಿ ಮತ್ತು ಟೇಸ್ಟು ಸ್ವಲ್ಪ ಇರ್ತದೆ. ಅನ್ನದ ಊಟ ಮಾಡುವಾಗ ಖುಷಿ ಆಗ್ತದೆ. ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗಿರ್ತದೆ. ಟೊಮೆಟೊವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹುಡಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಾಕೋದು ಸ್ವಲ್ಪ ಕೊತ್ತಂಬರಿ ಹುಡಿ, ಅದೇ ಥರ ಗರಂ ಮಸಾಲ ಹುಡಿ ಮತ್ತು ಕರಿಮೆಣಸಿನ ಹುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಅರಸಿನ ಹುಡಿ. ಇನ್ನು ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು, ಮತ್ತು ಅದಕ್ಕೆ ನೀರು ಒಂದು ಪಾತ್ರದಲ್ಲಿ ಅಳತೆ ಮಾಡಿಕೊಳ್ಳಿ, ಎಷ್ಟು ನೀವು ಅಕ್ಕಿ ಹಾಕ್ತೀರ ಅಂತ. ಒಂದಕ್ಕೆ 1.5 ನೀರು ಹಾಕಿ ಬೇಯಲಿಕ್ಕಿಟ್ಟರೆ ಆಯಿತು. ಒಂದು ವಿಸಿಲ್ ಮಾಡಿಕೊಳ್ಳಿ. ಸೂಪರಾಗಿರುವಂಥ ಕಪ್ಸ. ಅದು ಯಾವುದಾದ್ರೂ ನೇಚೋರು, ಗೀ ರೈಸ್ ನಾವು ಮಾಡ್ತೀವಲ್ಲ, ಅದಾದರೂ ಅಷ್ಟೇ, ಒಂದೇ ವಿಸಿಲ್ ಮಾಡಿದ್ರೆ ಸಾಕು. ಸರಿ ಅಳತೆ ನೀರಿಟ್ಟು ಇದಕ್ಕೆ ನಾನು ಚಕ್ಕೆ, ಲವಂಗ ಮತ್ತು ಇದನ್ನೆಲ್ಲ ಹಾಕಿದ್ದೇನೆ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ನೀರು ಹಾಕ್ಕೊಂಡು, ಮತ್ತು ಅಕ್ಕಿಯನ್ನು ನೀರು ಕುದಿ ಬರುವಾಗ ಅಕ್ಕಿ ತೊಳ್ಕೊಂಡು ಹಾಕಿ, ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿಕೊಂಡು ಅಕ್ಕಿ ಹಾಕುವಾಗ 1.5 ನೀರನ್ನು ಹಾಕ್ಕೊಂಡು ಮುಚ್ಚಿಬಿಡಿ. ಫಸ್ಟ್ ಅಳತೆ ಅಕ್ಕಿ ಹಾಕಿದ ಮೇಲೆ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಳ್ಳಿ. ಯಾಕೆಂದರೆ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಆಗ್ತದೆ, ಉಪ್ಪು ಖಾರ ಎಲ್ಲ ಕಡಿಮೆ ಬರ್ಬೋದು. ಬೇಕಾದರೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿದರೆ ಆಯಿತು. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್. ಆ ಪಾತ್ರೆಯಲ್ಲಿ ಒಂದು ಅಕ್ಕಿ ತಗೊಂಡಿದ್ದೇನೆ, 1.5 ನೀರು ಹಾಕಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ಓಕೆ ಗೈಸ್, ನೋಡಿದ್ರಲ್ಲ, ಒಂದು ವಿಸಿಲಾದಾಗ ಅನ್ನ ರೆಡಿಯಾಗಿ ಬಂದಿದೆ. ಚೆನ್ನಾಗಿ ಒಂದೇ ಥರ ಬೆಂದು ಸೂಪರಾಗಿರುವಂಥ ಕಪ್ಸ ರೆಡಿಯಾಗಿದೆ. ಗೈಸ್, ನೀವು ಇದೇ ಥರ ನೋಡಿ, ಇದೇ ಥರ ಟ್ರೈ ಮಾಡಿ.